ಇವತ್ತಿಗೆ ನನ್ನ ಆಟೋಗೆ 2 ವರ್ಷ ಕಂಪ್ಲೀಟ್ ಆಗಿದೆ. ಗಾಡಿ ಬಂದು ಅಲ್ಲಿಗೆ FC ಮಾಡಿಸ್ಬೇಕು ಅಂದರೆ ಪಾಸಿಂಗ್ ಮಾಡಿಸೋಣ ಅಂತ ಅಂದ್ಬಿಟ್ಟು ನಾನು ಹೊರಟಿದ್ದೀನಿ ಯಶವಂತಪುರ ಗುರುಗೊಂಟೆಪಾಳ್ಯ ಹತ್ರ. ಅಲ್ಲೇ ಇರೋದು ರಾಜಾಜಿನಗರ RTO ಪಾಸಿಂಗ್ ಪಾಯಿಂಟು. ಇವತ್ತಂತೂ ಅಷ್ಟೇನು ರಶ್ ಇರಲಿಲ್ಲ, ಬೇಗನೆ ಆಗೋಯ್ತು. ಒಂದ್ ಕಡೆ ಬಂದ್ಬಿಟ್ಟು ಹೊಸ ಗಾಡಿಗಳಿಗೆ ಪಾಸಿಂಗ್ ಮಾಡ್ತಿದ್ದಾರೆ, ಇನ್ನೊಂದ್ ಕಡೆ ಬಂದ್ಬಿಟ್ಟು ಹಳೆ ಗಾಡಿಗಳಿಗೆ ಪಾಸಿಂಗ್ ಮಾಡ್ತಿದ್ದಾರೆ. ನನ್ನ ಗಾಡಿ ಪಾಸಿಂಗ್ ಆಯ್ತು, ಇನ್ಸ್ಪೆಕ್ಟರ್ ಎಲ್ಲ ಚೆಕ್ ಮಾಡಿದ್ದಾಯ್ತು, ಎಲ್ಲ ಓಕೆ ಆಯ್ತು. ಈಗ ನಾನು ಹೊರಟಿದ್ದೀನಿ ಲೈನ್ ಮೇಲೆ. ಹಾಗೆ ನನ್ನ ಆಟೋಗೆ ತುಂಬ ದಿನ ಆಗಿತ್ತು ಗ್ರೀಸಿಂಗ್ ಮಾಡಿಸಿ, ಹಾಗಾಗಿ ಇವತ್ತು ಗ್ರೀಸಿಂಗ್ ಮಾಡಿಸ್ತಾ ಇದ್ದೀನಿ. ಈ ಲೊಕೇಶನ್ ಬಂದ್ಬಿಟ್ಟು ಇಂದಿರಾನಗರದಲ್ಲಿರೋದು 13th ಮೇನಲ್ಲಿ. ಈ ಅಣ್ಣವ್ರ ಹತ್ರ ನಾನು ರೆಗ್ಯುಲರ್ ಆಗಿ ನನ್ನ ಗಾಡಿಗೆ ಗ್ರೀಸಿಂಗ್ ಮಾಡಿಸೋದು ಇಲ್ಲೇ ಇಂದಿರಾನಗರದಲ್ಲಿ. ಯಾಕಂದರೆ ಜಾಗನೂ ಚೆನ್ನಾಗಿದೆ, ಹಾಗೆ ಚೆನ್ನಾಗಿ ನೀಟಾಗಿ ಕೆಲಸ ಕೂಡ ಮಾಡಿಕೊಡ್ತಾರೆ. ಹಾಗಾಗಿ ಸುಮಾರು ವರ್ಷಗಳಿಂದ ಇಲ್ಲೇ ಗ್ರೀಸಿಂಗ್ ಮಾಡಿಸ್ತಾ ಇದ್ದೀನಿ ಅಂತ ಕೂಡ ಹೇಳ್ಬೋದು. ಹಾಗೆ ನನ್ನ ಗಾಡಿಗೆ ಗ್ರೀಸಿಂಗ್ ಮಾಡಿಸ್ತಿರೋದು ರೆಡ್ ಕಲರ್ ಗ್ರೀಸು ತುಂಬಾ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ತಾರೆ. ಆಟೋ ಕಪ್ ಗ್ರೀಸು ಮತ್ತೆ ವೀಲ್ ಗ್ರೀಸ್ ಎಲ್ಲ ಆಯ್ತು. ಈಗ ಹೊರಟಿದ್ದೀನಿ ಮತ್ತೆ ಡ್ಯೂಟಿ ಕಡೆಗೆ. ಯಾವ್ದು ಡ್ಯೂಟಿ ಬರ್ತಾ ಇರ್ಲಿಲ್ಲ, ಹಾಗಾಗಿ ತುಂಬಾ ಹೊಟ್ಟೆನೂ ಹಸಿತಾ ಇತ್ತು. ಹೋಗಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಹೊರಟಿದ್ದೀನಿ ಡೊಮ್ಲೂರಲ್ಲಿ ಇರುವಂತಹ ಇಂದಿರಾ ಕ್ಯಾಂಟೀನ್ಗೆ. ಹಾಗೆ ನನ್ನ ಆಟೋ ಕೂಡ ಒಳಗೆ ಪಾರ್ಕ್ ಮಾಡಿದ್ದೆ. ಸ್ವಲ್ಪ ಹೊತ್ತು ಬಿಟ್ಟು ಏನಾಯ್ತು ಅಂತ ಕೇಳ್ತೀರಾ, ಆಟೋನ ಒಳಗಡೆ ಪಾರ್ಕಿಂಗ್ ಮಾಡಂಗಿಲ್ಲ, ಹೊರಗಡೆ ತಗೊಂಡೋಗಿ ಹಾಕಿ ಅಂತ ಅಂದ್ರು. ನಾವು ಆಟೋದವ್ರನ್ನ ಕಂಡ್ರೆ ಜನಗಳಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಅದೇನೋ ಮೆಣಸಿನ್ಕಾಯಿ ಇಟ್ಕೊಂಡಂಗೆ ಆಗುತ್ತೆ ಏನೋ, ಹಾಗಾಗಿ ಹೊರಗಡೆ ಹಾಕಿ ಅಂತಂದ್ರು. ಸರಿ ಅಂತ ಅಂದ್ಬಿಟ್ಟು ಹೊರಗಡೆ ಹಾಕ್ಬಿಟ್ಟು ನಾನು ಹೊರಟೆ ಮತ್ತೆ ಊಟ ಮಾಡೋಕ್ಕೆ. ಹೊರಗಡೆ ಅಷ್ಟೇನು ರಶ್ ಇರಲಿಲ್ಲ, ಹಾಗೆ ಪಾರ್ಕಿಂಗು ಏನು ತೊಂದರೆ ಇರಲಿಲ್ಲ, ಅಲ್ಲಿ ಹಾಕ್ಕೊಂಡು ಆರಾಮಾಗಿ ಊಟ ಮಾಡ್ಬೋದಿತ್ತು. ಓಕೆ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. 10 ರೂಪಾಯಿ ಕೊಟ್ಟು ಊಟನ ಈಸ್ಕೊಂಡೆ. ಆದರೆ ಏನು ಗೊತ್ತಾ, ಇಷ್ಟು ಊಟ ಸಾಲಲ್ಲ ನಮ್ದು, ಯಾಕಂದರೆ ಹೊಟ್ಟೆ ದೊಡ್ಡದು. ಹೋಗಿ ಇನ್ನೊಂದು ಸತಿ ಕೂಡ 20 ರೂಪಾಯಿ ಕೊಟ್ಟು 2 ಸತಿ ಊಟನ ಮಾಡಿಕೊಂಡು ಬಂದೆ. ಇದೇ ಊಟನ ಹೊರಗಡೆ ಮಾಡ್ತೀವಿ ಅಂದರೆ ಮಿನಿಮಮ್ ಅಂತಂದ್ರೂ 50 - 60 ರೂಪಾಯಿ ಬೇಕು. ಸೊ ದುಡ್ಡು ಯಾವ ಥರ ಇರುತ್ತೆ ಆ ಥರ ಮ್ಯಾನೇಜ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸುಮಾರು ಹೊತ್ತಾದಮೇಲೆ ಒಂದು ಡ್ಯೂಟಿ ಸಿಕ್ತು, ಅದನ್ನು ಡ್ರಾಪ್ ಮಾಡಿಬಿಟ್ಟು ಈಗ ಬಂದಿದ್ದೀನಿ HSR ಲೇಔಟಲ್ಲಿ ಇರುವಂತಹ ಮುತ್ತಳ್ಳಿ ಹೋಟೆಲ್ಗೆ. ಇಲ್ಲಿ ಹೈಟೆಕ್ ಟೆಕ್ನಾಲಜಿಯೇ ಇದೆ, ಬಟ್ ಏನಂತಂದರೆ ಇವತ್ತು ಅದು ಕರೆಕ್ಟಾಗಿ ವರ್ಕ್ ಆಗಿಲ್ಲ. ಒಂದು ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ ಆನ್ಲೈನಲ್ಲಿ. ತುಂಬ ಹೊತ್ತು ಹಿಂಗೆ ರೌಂಡ್ ಆಗ್ತಿತ್ತು. ಬೇಡ ಬಿಡಪ್ಪ ಅಂತ ಅಂದ್ಬಿಟ್ಟು ಸೀದಾ ಕೌಂಟ್ರ್ ಕಡೆ ಹೊರಟೆ. ಹಾಗೆ ಬಿಸಿ ಸ್ಟ್ರಾಂಗ್ ಟೀ ಕುಡ್ಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಿಕೊಂಡೆ. ಹೇಳ್ಬೇಕು ಅಂತಂದರೆ ಸಿಕ್ಕಾಬಟ್ಟೆ ಚಳಿ ಗುರು ಇವತ್ತಂತೂ. ಅಷ್ಟೋ ಇಷ್ಟೋ ಡ್ಯೂಟಿ ಮಾಡಿಕೊಂಡು ಮತ್ತೆ ಸೀದಾ ನಾನು ಗ್ಯಾಸ್ ಬಂಕ್ ಕಡೆಗೆ ಬಂದುಬಿಟ್ಟು ಗಾಡಿಗೆ ಗ್ಯಾಸ್ ಹಾಕಿಸ್ಕೊಂಡೆ. ಫುಲ್ ಟ್ಯಾಂಕು ಆಲ್ಮೋಸ್ಟ್ 400 ರೂಪಾಯಿ ಅಷ್ಟು ಗ್ಯಾಸ್ ಹಿಡಿಸ್ತು. ಈ ಥರ ಇತ್ತು ಇವತ್ತಿನ ನನ್ನ ದಿನಚರಿ. ಇದೇ ಥರ ಮಿನಿ ಬ್ಲಾಗ್ ನೋಡೋಕ್ಕೆ ಫಾಲೋ ಮಾಡೋದನ್ನ ಮರಿಬೇಡಿ.